Hello students. So in this video we will be discussing exercise 5.1. Okay, so 5.1 ಎದರ ಬಗ್ಗೆ ಐತಿ ನಿಮಗೆ ಆಲ್ರೆಡಿ ಗೊತ್ತು. We have already started with the chapter ಯಾವ್ದ್ರಿ continuity and differentiability. ಹೌದಾ? So continuity and differentiability already ನಾವು ಸ್ಟಾರ್ಟ್ ಮಾಡಿವಿ. So continuity and differentiability. Okay, so first question ಏನೈತೆ ನೋಡ್ರಿ. First question, if f of x equal to 5x minus 3, if f of x equal to 5x minus 3, it is show that ಅಥವಾ prove that f of x equal to 5x minus 3 is continuous. So ಏನೈತೆ question, prove that f of x equal to 5x minus 3 is continuous at x equal to 0, at x equal to minus 3 and at x equal to 5 ಅಂತ ಕೊಟ್ರ. ಸೊ ಏನೇನು ಕೊಟ್ರ, they have asked at x equal to 0, at x equal to 3 and at x equal to minus 5. ಸೊ ಈ ಮೂರು ಪಾಯಿಂಟ್ ಒಳಗಡೆ ಇದು ಕಂಟಿನ್ಯೂಸ್ ಐತಿ ಅಂತ ಇಂಪ್ರೂವ್ ಮಾಡ್ಬೇಕು. ಸೊ ಫಸ್ಟ್ ಫಂಕ್ಷನ್ ಐತಿ ಬರ್ಕೊಂಡ್ಬಿಡ್ರಿ. ಫಂಕ್ಷನ್ ಐತಿ f of x equal to 5x minus 3. ಸೊ ವೆದರ್ ದಿಸ್ ಇಸ್ ಕಂಟಿನ್ಯೂಸ್ at x equal to 0, at x equal to minus 3 and at x equal to 5 ಇದನ್ನ ಕಂಡುಹಿಡಿಬೇಕಂದ್ರೆ ಸೊ ಕಂಟಿನ್ಯೂಸ್ ಅಂತ ಕರೆಯೋದಕ್ಕೆ ಕಂಡೀಷನ್ ಐತಿ ನೋಡ್ರಿ. ಸೊ ಕಂಟಿನ್ಯೂಸ್ ಅಂತ ಕರಿಬೇಕಂದ್ರೆ ಒಂದು ಕಂಡೀಷನ್ ಐತಿ, ಏನಂದ್ರೆ ದಟ್ ಈಸ್ ಲಿಮಿಟ್ ಆಫ್ ದ ಫಂಕ್ಷನ್. ಓಕೆ, at x tends to c, limit of the function at x tends to c, it should be equal to the value of the function f of c. ಅಂದ್ರೆ c ಪಾಯಿಂಟ್ ಒಳಗಡೆ ಲಿಮಿಟ್ ಇನ್ ದ ವ್ಯಾಲ್ಯೂ ಆಮೇಲೆ ಫಂಕ್ಷನ್ ಇನ್ ವ್ಯಾಲ್ಯೂ ಎರಡು ಏನಿರಬೇಕು, ಸೇಮ್ ಇರಬೇಕು. ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಏನ್ ಕರಿತೀವಿ, ಕಂಟಿನ್ಯೂಸ್ ಅಂತ ಕರಿತೀವಿ. ಸೊ ಈಗೇನು ಬಾಕ್ಸ್ ಒಳಗಡೆ ಬರ್ದಿಲ್ಲ, ಸೊ ಅದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಏನ್ ಕರಿತೀವಿ, ಕಂಟಿನ್ಯೂಸ್ ಅಂತ ಕರಿತೀವಿ. ಇಲ್ಲ ಅಂದ್ರೆ ಕಂಟಿನ್ಯೂಸ್ ಅಂತ ಕರೆಯಕ ಬರಂಗಿಲ್ಲ. ಹೌದಾ? ಸೊ ಈಗ ಹಂಗಾರ ಸೊ ಇದನ್ನ ಕಂಟಿನ್ಯೂಸ್ ಅಂತ ಕರಿಬೇಕಂದ್ರೆ ಈ ಕಂಡೀಷನ್ ಚೆಕ್ ಮಾಡ್ಬೇಕು. ಸೊ f of x equal to 5x minus 3 at x equal to 0 ಮೊದಲು ಚೆಕ್ ಮಾಡೋಣ. at x equal to 0. ಸೊ at x equal to 0 ಲಿಮಿಟ್ ವ್ಯಾಲ್ಯೂ ಏನ್ ಬರುತ್ತೆ ನೋಡ್ರಿ. ಲಿಮಿಟ್ ಆಫ್ ಫಂಕ್ಷನ್ ಏನೈತಿ, ಫಂಕ್ಷನ್ ಈಸ್ 5x minus 3. ಸೊ 5x minus 3 at x tends to 0 ವೆದರ್ ಈಸ್ ಈಕ್ವಲ್ ಟು f of 0 ಚೆಕ್ ಮಾಡೋಣ. ಒಂದೇದು at x equal to 0 ಚೆಕ್ ಮಾಡೋಣ. So first one we will be discussing, it is at x equal to 0, first point. Okay, ಈಗ so start ಮಾಡಿದ್ರ. So limit of 5x minus 3 at x tends to 0, limit of 5x minus 3 at x tends to 0 ಅಂತಂದ್ರ ಸಿಂಪಲ್ ಲಿಮಿಟ್ ಅಪ್ಲೈ ಮಾಡ್ರಿ. ಸೊ ಲಿಮಿಟ್ ಅಪ್ಲೈ ಮಾಡಿದ್ರೆ x ಜಾಗದಾಗ ಏನ್ ಹಾಕ್ತಿರಿ, 0 ಹಾಕ್ತಿರಿ. ಸೊ ಲಿಮಿಟ್ ಅಪ್ಲೈ ಮಾಡಿದ್ರೆ x ಜಾಗದಾಗ ಏನ್ ಹಾಕ್ತಿರಿ, 0 ಹಾಕಿದ್ರಿ. ಸೊ ಲಿಮಿಟ್ ಅಪ್ಲೈ ಮಾಡಿದ್ರೆ x ಜಾಗದಾಗ 0 ಹಾಕ್ತಿರಿ. x ಜಾಗದಾಗ 0 ಹಾಕಿದ್ರೆ 5 into 0 0 0 minus 3 is minus 3 ಬಂತು. ಸಿಮಿಲರ್ಲಿ f of 0 ಅಂದ್ರೆ ನೋಡ್ರಿ, f ಅನ್ನು ಫಂಕ್ಷನ್ ಈಗ 0 ಇನ್ಪುಟ್ ಕೊಟ್ರೆ ಏನಾಗುತ್ತೆ, f ಅನ್ನು ಫಂಕ್ಷನ್ ಈಗ 0 ಇನ್ಪುಟ್ ಕೊಟ್ರೆ ಏನಾಗುತ್ತೆ. f of 0 ಅಂದ್ರೆ ಏನು, ಇದು ನಿಮ್ಗೆ ಆಲ್ರೆಡಿ ಗೊತ್ತು. f ಅನ್ನೋದೊಂದು ಫಂಕ್ಷನ್, f ಅನ್ನು ಫಂಕ್ಷನ್ ಈಗ 0 ಇನ್ಪುಟ್ ಕೊಟ್ರೆ ಏನಾಗುತ್ತೆ. ಸೊ f ಅನ್ನು ಫಂಕ್ಷನ್ ಈಗ 0 ಇನ್ಪುಟ್ ಕೊಟ್ರೆ ಏನಾಗುತ್ತೆ. ಸೊ f of x ಐತಿ. ಸೊ x ಜಾಗದಾಗ ಏನ್ ಹಾಕ್ತಿರಿ, x ಜಾಗದಾಗ 0 ಹಾಕ್ರಿ. ಇಲ್ಲಿ ನೋಡ್ರಿ f of x equal to 5x minus 3 ಐತ. ಸೊ f of x equal to 5x minus 3 ಐತಿ. f of x equal to 5x minus 3 ಐತಿ. ನೀವೇನ್ ಮಾಡ್ಬೇಕು, x ಜಾಗದಾಗ ಇಲ್ಲಿ ಏನ್ x ಐತಲ್ಲ, x ಜಾಗದಾಗ ಏನ್ ಹಾಕ್ಬೇಕು, 0 ಹಾಕ್ಬೇಕು. x ಜಾಗದಾಗ 0 ಹಾಕಿದ್ರೆ ಏನಾಗುತ್ತೆ ನೋಡ್ರಿ, x ಜಾಗದಾಗ 0 ಹಾಕಿದ್ರ ಇನ್ಪುಟ್, x ಜಾಗದಾಗ 0 ಹಾಕಿದ್ರ ಔಟ್ಪುಟ್ ಏನ್ ಬರುತ್ತೆ, 5 into 0, 5 into 0 is 0, 5 into 0 is 0, 0 minus 3 is minus 3. ಸೊ 0 minus 3 is ಏನ್ ಬಂದ್ರಿ, minus 3 ಬಂತು. ಸೊ LHS minus 3 ಬಂತು, RHS ಏನ್ ಬಂತು, minus 3. LHS minus 3 ಬಂತು, RHS ಏನ್ ಬಂತು, minus 3 ಬಂತು. ಸೊ ಅಲ್ಲಿ ಏನಾಯ್ತು ನೋಡ್ರಿ, LHS is equal to ಏನಾಯ್ತು, RHS ಆಯ್ತು. ಸೊ LHS is equal to RHS ಆಯ್ತು. ಸೊ ಯಾವಾಗ LHS equal to RHS ಆಗುತ್ತೆ ಅವಾಗ ಫಂಕ್ಷನ್ಗೆ ಏನ್ ಕರಿತೀವಿ ನಾವು, we can call such function as continuous. ಸೊ ಹಂಗಾರೆ ನಾವ್ ಹೇಳ್ಬೋದು, ಅವ್ರು ಕೊಟ್ಟಿರೋ ಫಂಕ್ಷನ್ this is continuous at x equal to 0, this is continuous at x equal to 0 ಅಂತ ಹೇಳ್ಬೋದು. ಸೊ ಹಂಗಾರ this is continuous at x equal to 0 ಅಂತ ಬರೀರಿ. this is continuous at x equal to 0 ತಿಳಿತಾ ಇದು. ಸೊ ಸೇಮ್ ನಾವೇನ್ ಚೆಕ್ ಮಾಡೋಣ ಅಂದ್ರೆ, we will be checking two other points ಯಾವ ನೋಡ್ರಿ, along with x equal to 0 ಮತ್ತೆ ಏನೈತೆ, x equal to minus 3, x equal to minus 5. ಸೊ ಇಲ್ಲಿಯೂ ಏನ್ರ ಕಂಟಿನ್ಯೂಸ್ ಐತ ಅಂತ ಚೆಕ್ ಮಾಡೋಣ ಈಗ. ಸೊ ಚೆಕ್ ಮಾಡೋಣ ತೊಡ್ರಿ ಒಂದು ನಿಮಿಷ. ಸೊ ನೆಕ್ಸ್ಟ್ ಫಂಕ್ಷನ್ ಯಾವ್ದು ಕನ್ಸಿಡರ್ ಮಾಡೋಣ ಅಂದ್ರೆ at x equal to 3.
ಸೊ ಆಟ್ ಎಕ್ಸ್ ಈಕ್ವಲ್ ಟು -3 ಆಟ್ ಎಕ್ಸ್ ಈಕ್ವಲ್ ಟು -3 ಚೆಕ್ ಮಾಡೋಣ. ಸೊ ಸೇಮ್ ಅಪ್ಲೈ ಮಾಡ್ರಿ. ಲಿಮಿಟ್ ಏನ್ ಬರುತ್ತೆ ನೋಡ್ರಿ, ಲಿಮಿಟ್ ಆಫ್ ದ ಫಂಕ್ಷನ್ ಅಂದ್ರೆ ಲಿಮಿಟ್ ಆಫ್ 5x - 3. ಓಕೆ, ಸೊ ಲಿಮಿಟ್ ಆಫ್ 5x - 3 ಆಟ್ ಎಕ್ಸ್ ಟೆಂಡ್ಸ್ ಟು ಏನ್ ಬಂತು -3 ಬಂತು. ಸೊ ಫಂಕ್ಷನ್ ಎಫ್ ಆಫ್ -3 ಇದು ಯಾವ ಫಾರ್ಮ್ಯಾಟ್ ಐತೆ ನೋಡ್ರಿ, ನಾ ಏನು ಬರ್ದಿಲ್ಲ, ಇದು ಯಾವ ಫಾರ್ಮ್ಯಾಟ್ ಐತಿ, ಇಲ್ಲೇನು ಬಾಕ್ಸ್ ಒಳಗಡೆ ಐತಿಲ್ಲ. ಸೊ ಬಾಕ್ಸ್ ಒಳಗಡೆ ಬರ್ದಿದ್ದ ಫಾರ್ಮ್ಯಾಟ್ ಬರೀಬೇಕು, ಅದ ಫಾರ್ಮುಲೆ. ಲಿಮಿಟ್ ಆಫ್ 5x - 3 ವೇರ್ ಎಕ್ಸ್ ಟೆಂಡ್ಸ್ ಟು -3 ಈಸ್ ಈಕ್ವಲ್ ಟು ಎಫ್ ಆಫ್ -3. ಸೊ LHS RHS ಎರಡು ಸೇಮ್ ಬಂದ್ರೆ ನಾವೇನ್ ಕರಿಬಹುದು, ವಿ ಕ್ಯಾನ್ ಕಾಲ್ ದಿಸ್ ಫಂಕ್ಷನ್ ಆಸ್ ಕಂಟಿನ್ಯೂಸ್. ನಾವು ಆ ಫಂಕ್ಷನ್ ನ ಕಂಟಿನ್ಯೂಸ್ ಅಂತ ಕರಿಬಹುದು. ಓಕೆ, ಚೆಕ್ ಮಾಡೋಣ ಈಗ. ಫಾರ್ ಎಕ್ಸಾಂಪಲ್ ಒಂದೇ LHS ಕನ್ಸಿಡರ್ ಮಾಡಿ. LHS ಕನ್ಸಿಡರ್ ಮಾಡಿದ್ರೆ ಲಿಮಿಟ್ ಆಫ್ 5x - 3 ವೇರ್ ಎಕ್ಸ್ ಟೆಂಡ್ಸ್ ಟು ಏನೈತಿ -3. ಲಿಮಿಟ್ ಆಫ್ 5x - 3 ವೇರ್ ಎಕ್ಸ್ ಟೆಂಡ್ಸ್ ಟು -3 ಇದೆ. ಸೊ ಎಕ್ಸ್ ಜಾಗದಾಗ -3 ಹಾಕ್ರಿ. ಸೊ ಎಕ್ಸ್ ಜಾಗದಾಗ -3 ಹಾಕಿದ್ರೆ ಏನಾಗುತ್ತೆ ನೋಡ್ರಿ, ಎಕ್ಸ್ ಜಾಗದಾಗ -3 ಹಾಕಿದ್ರೆ 5 × -3 -15 -3 ಈಸ್ -18. ಸೊ -15 - 3 ಈಸ್ -18 ಬಂತು. ನೆಕ್ಸ್ಟ್ ಎಫ್ ಆಫ್ -3, ಎಫ್ ಅನ್ನೋ ಫಂಕ್ಷನ್ ಈಗ -3 ಇನ್ಪುಟ್ ಕೊಟ್ರೆ ಏನಾಗುತ್ತೆ ನೋಡ್ರಿ. ಸೊ ಎಫ್ ಅನ್ನೋ ಫಂಕ್ಷನ್ ಈಗ -3 ಇನ್ಪುಟ್ ಕೊಟ್ರೆ ಏನಾಗುತ್ತೆ, ಸ್ವಲ್ಪ ಎಕ್ಸ್ ಕೊಡ್ರಿ ಇಲ್ಲಿ ನೋಡ್ರಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು 5x - 3 ಐತಾ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 5x - 3 ಐತಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು 5x - 3 ಐತಿ. ಎಕ್ಸ್ ಜಾಗದಾಗ ಏನು ಹಾಕ್ತೀರಿ, -3 ಹಾಕ್ತೀರಿ. ಸೊ ಎಕ್ಸ್ ಜಾಗದಾಗ -3 ಹಾಕಿದ್ರೆ 5 × -3 is -15. 5 × -3 is -15 -15 -3 ಏನಾಗುತ್ತೆ, -18 ಆಯ್ತು. ಕರೆಕ್ಟಾ? ಸೊ ಏನಾತಿಲ್ಲ, ಏನ್ರಿ ಕಣ್ಣಿಗೆ ಕಾಣತಾವನ ಇಲ್ಲ. ಏನು LHS ಮತ್ತು RHS ಎರಡು ಏನಾಯ್ತು, ಈಕ್ವಲ್ ಆಯ್ತು. ಸೊ LHS -18 ಬಂತು, RHS -18 ಬಂತು. ಯಾರಿಗೆ ಕಣ್ಣಿಗೆ ಕಾಣವಲ್ದು ಥರ್ಡ್ ನಿಮಿಷ. ಸೊ LHS -18 ಬಂತು, RHS -18 ಬಂತು. ಅಂದ್ರೆ LHS ಈಕ್ವಲ್ ಟು RHS ಬಂತು. ಅಂದ್ರೆ ಲಿಮಿಟ್ ಫಂಕ್ಷನ್ ಮತ್ತು ಫಂಕ್ಷನ್ ವ್ಯಾಲ್ಯೂ ಆಫ್ ದ ಲಿಮಿಟ್ ಅಂಡ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಬೋತ್ ಆರ್ ಈಕ್ವಲ್. ಸೊ ಎರಡು ಈಕ್ವಲ್ ಬಂತು. ಯಾವ್ದು, ಲಿಮಿಟ್ ಮತ್ತು ಫಂಕ್ಷನ್ ವ್ಯಾಲ್ಯೂ ಎರಡು ಸೇಮ್ ಬಂತು. ಅಂದ್ರೆ LHS ಈಕ್ವಲ್ ಟು RHS ಬಂತು. ದೇರ್ ಫೋರ್ ನಾವ್ ಏನ್ ಬರೀಬಹುದು ಅಂದ್ರೆ ಹಿಂಗ್ ಬರೀಬಹುದು. ನಾವ್ ಏನ್ ಬರೀಬಹುದು ಅಂದ್ರೆ the function is continuous at x equal to -3. The function is continuous at x equal to -3. ಐಡಿಯಾ ಬಂತ ಇದು. ಸೊ ಬಹಳ ಚೆನ್ನಾಗಿ ತಿಳ್ಕೊಂಡ್ರಿ ಅಂತ ಅನ್ಕೊಂಡಿನಿ. ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ at x equal to -3. ಸೊ at x equal to 0 ಚೆಕ್ ಮಾಡಿದ್ವಿ, at x equal to -3 ಚೆಕ್ ಮಾಡಿದ್ವಿ. ಸೇಮ್ ಇದೇ ಟೈಪ್ ನೀವೇನ್ ಚೆಕ್ ಮಾಡಬೇಕು, at x equal to 5 ನೀವು ಚೆಕ್ ಮಾಡಬೇಕು. ಮಾಡ್ತೀರಿ ಅಂತ ಅನ್ಕೊಂಡ್ರಿ. ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ ಆನ್ಸರ್ 22 ಬರುತ್ತೆ ನೋಡ್ರಿ. LHS 22 ಬರುತ್ತೆ, RHS 22 ಬರುತ್ತೆ. ತಿಳಿತಾ? ಸೊ ಹಂಗಾರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಏನೈತೆ ನೋಡ್ರಿ. ಸೆಕೆಂಡ್ ಕ್ವಶನ್ ದೇ ಹ್ಯಾವ್ ಗಿವನ್ ಎಕ್ಸಾಮೈನ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್. ಸೊ ಎಕ್ಸಾಮೈನ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x square minus 1 at x equal to 3. 2x square minus 1 at x equal to ಏನು ಕೊಟ್ಟಾರ, 3 ಕೊಟ್ಟಾರ. 2x square minus 1 at x equal to 3. ಓಕೆ, ಸೊ ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ಮತ್ತೆ ಅದ ಸೇಮ್ ಡೆಫಿನಿಷನ್ ಅಪ್ಲೈ ಮಾಡ್ತೀರಿ. ಡೆಫಿನಿಷನ್ ಏನೈತಿ, ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಸಿ ಈಸ್ ಈಕ್ವಲ್ ಟು ಎಫ್ ಆಫ್ ಸಿ. ಸೊ ಇದು ಏನ್ರಿ ಸರ್ ಅಂದ್ರೆ ಇದು ಫಾರ್ಮುಲಾ ಇದ್ದಂಗೆ, ಇದೊಂದು ಟೈಪ್. ಇದನ್ನ ಯೂಸ್ ಮಾಡಿ ನಾವು ಕಂಡುಹಿಡಿತೀವಿ. ಏನು ಕಂಡುಹಿಡಿತೀವಿ, ವೆದರ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆರ್ ನಾಟ್. ತಿಳಿತಾ? ಸೊ ಈಗ ಇದು ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ. ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನೈತಿ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಇಟ್ ಈಸ್ 2x square plus 1 ವೇರ್ ಎಕ್ಸ್ ಟೆಂಡ್ಸ್ ಟು ಏನ್ ಬರುತ್ತೆ ನೋಡ್ರಿ. ಆಟ್ ಎಕ್ಸ್ ಕೊಡ್ತೀರಿ ಅಂದ್ರೆ ಎಕ್ಸ್ ಟೆಂಡ್ಸ್ ಟು ಏನ್ ಬರುತ್ತೆ, 3 ಬರುತ್ತೆ. ಈಕ್ವಲ್ ಟು ಎಫ್ ಆಫ್ ಸಿ ಅಂದ್ರೆ ಸಿ ಜಾಗದಾಗ ಏನ್ ಬಂತು, 3 ಬಂತು. ಸೊ ಸಿ ಜಾಗದಾಗ ಏನ್ ಕೊಟ್ರ, ಸಿ ಜಾಗದಾಗ ಏನ್ 3 ಐತಿ. ಸೊ ಅಪ್ಲೈ ಮಾಡ್ರಿ.
ಸೊ ಎಲ್ ಎಚ್ ಎಸ್ ಕಂಡಿಡಿರಿ. ಎಲ್ ಎಚ್ ಎಸ್ ಕಂಡಿಡಿದ್ರೆ ಲಿಮಿಟ್ ಅಪ್ಲೈ ಮಾಡ್ರಿ. ಎಕ್ಸ್ ಟೆಂಡ್ಸ್ ಟು 3 ಹಾಕ್ರಿ. ಎಕ್ಸ್ ಜಾಗದಾಗ 3 ಹಾಕ್ರಿ. ಎಕ್ಸ್ ಜಾಗದಾಗ 3 ಹಾಕಿದ್ರೆ 2 × 3 ಸ್ಕ್ವೇರ್. 2 × 3 ಸ್ಕ್ವೇರ್ ಅಂದ್ರೆ ಎಷ್ಟು ಆಗ್ತದೆ? 2 × 3 ಸ್ಕ್ವೇರ್. 3 ಸ್ಕ್ವೇರ್ ಅಂದ್ರೆ 9. 9 2 18. 18 ಪ್ಲಸ್ 1 ಎಷ್ಟು ಬಂತು? 19 ಬಂತು. 18 ಪ್ಲಸ್ 1 ಇಸ್ 19. ನೆಕ್ಸ್ಟ್ ಎಫ್ ಆಫ್ 3. ಸೊ ಎಫ್ ಆಫ್ 3 ಅಂದ್ರೆ ಏನು? ಎಫ್ ಅನ್ನು ಫಂಕ್ಷನ್ಗೆ 3 ಇನ್ಪುಟ್ ಕೊಟ್ಟರೆ ಏನಾಗುತ್ತೆ? ಎಫ್ ಅನ್ನು ಫಂಕ್ಷನ್ಗೆ 3 ಇನ್ಪುಟ್ ಕೊಟ್ಟರೆ 2 × 3 ಸ್ಕ್ವೇರ್ ಅಂದ್ರೆ ಎಷ್ಟು ಬಂತು? 18. 18 ಮೈನಸ್ 1 ಎಷ್ಟು? 18 ಮೈನಸ್ 1 ಎಷ್ಟು ಬಂತು? 18 ಮೈನಸ್ 1 ಇಟ್ ಈಸ್ 2x ಸ್ಕ್ವೇರ್ ಮೈನಸ್ 1 ಅಲ್ರಿ, ಪ್ಲಸ್ 1. 2x ಸ್ಕ್ವೇರ್ ಮೈನಸ್ 1 ಹೌದಾ? ಸೊ ನಾ ಪ್ಲಸ್ 1 ಬರ್ದೆ ನೋಡ್ರಿ. ಸೊ 2x ಸ್ಕ್ವೇರ್ ಮೈನಸ್ 1 ಮಾಡಿದ್ರೆ 18 ಮೈನಸ್ 1 ಬಂತು. 18 ಮೈನಸ್ 1 ಎಷ್ಟು ಬರುತ್ತೆ? 18 ಮೈನಸ್ 1 ಅಂದ್ರೆ ಎಲ್ ಎಚ್ ಎಸ್ ವಿಲ್ ಬಿ 17. ನೆಕ್ಸ್ಟ್ ಎಫ್ ಆಫ್ 3. ಎಫ್ ಅನ್ನು ಫಂಕ್ಷನ್ಗೆ 3 ಇನ್ಪುಟ್ ಕೊಟ್ರಿ. ಎಫ್ ಅನ್ನು ಫಂಕ್ಷನ್ಗೆ 3 ಇನ್ಪುಟ್ ಕೊಟ್ರೆ 2 × 3 ಸ್ಕ್ವೇರ್ 18. 18 ಮೈನಸ್ 1 17. ಸೊ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬಂತು. ಸೊ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬಂದ್ರೆ ನಾವು ಅವಾಗ ಏನು ಬರೀಬಹುದು? ವಿ ಕ್ಯಾನ್ ರೈಟ್ ಇಟ್ ಆಸ್ the function given is continuous. The function is continuous at x equal to the function is continuous at x equal to 3. ಬರೀಬೇಕು. ತಿಳಿತಾ? ಇದು ಸಿಂಪಲ್ ಇದು ಕ್ವಶನ್. ಇದು ಸಿಂಪಲ್ ಐತಿ, ಹಿಂಗಾಗಿ ಇದನ್ನ ಎಕ್ಸಾಮ್ ಓಡಿ ಕೇಳಂಗಿಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್. Next question we will be doing is question number 5. Okay, question number 3 4 ಏನು ಎಕ್ಸಾಮಿಗೆ ಕೇಳಂಗಿಲ್ಲ, ಈಸಿ ಅದಾವು, ತಲೆ ಕೆಡಿಸ್ಕೋಬೇಡ್ರಿ. we will be doing question number 5. So question number 5 ಐತೆ ನೋಡ್ರಿ. f of x equal to x and 5 ಕಂಡೀಷನ್ ಕೊಟ್ರೆ ಇದು ಯಾವಾಗ? ಇಫ್ x is less than or equal to 1. ಇನ್ನೊಂದೇನು? ಇಫ್ x is greater than 1. ಓಕೆ, ಕ್ವಶನ್ ಹೆಂಗೆ ಕೇಳಾರ? ವೆದರ್ ಇಟ್ ಈಸ್ ಕಂಟಿನ್ಯೂಸ್ at x equal to 0. ವೆದರ್ ಇಟ್ ಈಸ್ ಕಂಟಿನ್ಯೂಸ್ at x equal to 0, at x equal to 1 and at x equal to 2 ಅಂತ ಕ್ವಶನ್. ವೆದರ್ ಇಟ್ ಈಸ್ ಕಂಟಿನ್ಯೂಸ್ ಅಂತ. ಸೊ ಮೊದಲು ಈ ಫಂಕ್ಷನ್ ಅರ್ಥ ಮಾಡ್ಕೊರಿ. ಫಂಕ್ಷನ್ ಏನು ಹೇಳುತ್ತಂದ್ರೆ ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ್. ಇದು ಎರಡು ಇನ್ಪುಟ್ನ ಕೊಡುತ್ತೆ. ಒಂದು ಎಕ್ಸ್ ಕೊಡುತ್ತೆ, ಇನ್ನೊಂದು ಏನು ಕೊಡುತ್ತೆ? 5 ಕೊಡುತ್ತೆ. ಎಕ್ಸ್ ಅನ್ನು ಇನ್ಪುಟ್ನ ಯಾವಾಗ ಕೊಡುತ್ತೆ? ಸೊ ಎಕ್ಸ್ ಅನ್ನು ಇನ್ಪುಟ್ನ ಯಾವಾಗ ಕೊಡುತ್ತೆ ಅಂದ್ರೆ ವೆನ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಇನ್ಪುಟ್ 1 ಅಥವಾ 1 ಕಿಂತ ಕಡಿಮೆ ಇದ್ರೆ ಎಕ್ಸ್ ಕೊಡುತ್ತೆ. ಇನ್ಪುಟ್ 1 ಅಥವಾ 1 ಕಿಂತ ಜಾಸ್ತಿ ಇದ್ರೆ ಏನು ಕೊಡುತ್ತೆ? 5. ಸೊ ಇನ್ಪುಟ್ 1 ಅಥವಾ 1 ಕಿಂತ ಕಡಿಮೆ ಕೊಟ್ಟರೆ ಎಕ್ಸ್, ಇನ್ಪುಟ್ 1 ಕಿಂತ ಜಾಸ್ತಿ ಇದ್ರೆ 5 ಕೊಡುತ್ತೆ. ಯಾವುದು? ಎಫ್ ಆಫ್ ಎಕ್ಸ್ ಫಂಕ್ಷನ್. ಸೊ ಎಫ್ ಆಫ್ ಎಕ್ಸ್ ಫಂಕ್ಷನ್ ಇಟ್ ಗಿವ್ಸ್ ಇನ್ಪುಟ್ ಲೆಸ್ ದೆನ್ 1. ಇನ್ಪುಟ್ ಇಟ್ ಗಿವ್ಸ್ ಲೆಸ್ ದೆನ್ 1 ಯಾವಾಗ? ಇನ್ಪುಟ್ ಇಟ್ ಗಿವ್ಸ್ ಎಕ್ಸ್ when x is less than 1. so x less than 1 ಕೊಟ್ರೆ input it will be, output will be x. if input is greater than 1, output will be 5. so ಇದರ ಅರ್ಥ ಏನಂತಂದ್ರೆ x ಅಂದ್ರೆ ಯಾವುದೋ ಒಂದು ಇನ್ಪುಟ್. ಆ ಇನ್ಪುಟ್ ಏನು ಕೊಡಾತಿಲ್ಲ, ಇಲ್ಲ ಇದೆಲ್ಲ x. ಇದು ಈ ಇನ್ಪುಟ್ x ಏನು ಕೊಡಾತಿಲ್ಲ. ಇದೇನ್ರ 1 ಕಿಂತ ಕಡಿಮೆ ಇದ್ರೆ ನೀ ಏನು ಕೊಟ್ಟಿರ್ತಿ ಅದ ಆನ್ಸರ್ ಆಗಿ ಬರುತ್ತೆ. x ಕೊಟ್ರೆ x ಬರುತ್ತೆ ಆನ್ಸರ್. ಸಪೋಸ್ ಏನರ ಎಕ್ಸ್ ಅಂದ್ರೆ ಇನ್ಪುಟ್ ಏನರ 1 ಕಿಂತ ಜಾಸ್ತಿ ಇದ್ರೆ ಆನ್ಸರ್ ಏನು ಬರುತ್ತೆ? 5. ಸೊ 1 ಕಿಂತ ಕಡಿಮೆ ಇದ್ರೆ ಎಕ್ಸ್ ಬರುತ್ತೆ, 1 ಕಿಂತ ಜಾಸ್ತಿ ಇದ್ರೆ ಏನು ಬರುತ್ತೆ? 5 ಬರುತ್ತೆ. ತಿಳಿತಾ ಇದು? ವೆದರ್ ದಿಸ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೇಳಾರ ಅವರು. ವೆದರ್ ದಿಸ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೇಳಾರ. ಸೊ ಇದನ್ನ ಹೆಂಗೆ ಕಂಡುಹಿಡಬೇಕು ಅಂತಂದ್ರೆ ಈಗ ನೋಡ್ರಿ, ಫಸ್ಟ್ ವಿಲ್ ಬಿ ಕನ್ಸಿಡರಿಂಗ್ at x equal to 0. ಆಮೇಲೆ ಎಲ್ಲಕ್ಕೂ ಡೆಫಿನೇಷನ್ ಏನು ಅಪ್ಲೈ ಮಾಡೋದು ಗೊತ್ತು.
ಸೊ ಯಾವುದ್ರ ಇರಲಿದು ಆಟ್ ಎಕ್ಸ್ ಈಕ್ವಲ್ ಟು 0 ಇರಲಿ 1 ಇರಲಿ 2 ಇರಲಿ ಎಲ್ಲಕ್ಕೂ ಇದರ ಡೆಫಿನಿಷನ್ ಅಪ್ಲೈ ಆಗುತ್ತೆ. ಏನಂದ್ರೆ ಡೆಫಿನಿಷನ್ ಈಸ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಸಿ ಈಕ್ವಲ್ ಟು ಎಫ್ ಆಫ್ ಸಿ. ಸೊ ಇದು ಎಲ್ಲ ಕಡೆ ಅಪ್ಲೈ ಆಗೋದೇ ಇದು. ಓಕೆ, ಸೊ ಫಸ್ಟ್ ವಿ ವಿಲ್ ಬಿ ಕನ್ಸಿಡರಿಂಗ್ ಆಟ್ ಎಕ್ಸ್ ಈಕ್ವಲ್ ಟು 0. ಆಟ್ ಎಕ್ಸ್ ಈಕ್ವಲ್ ಟು 0 ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಲಿಮಿಟ್ ಆಫ್, ಓಕೆ ಮೊದಲ ಲಿಮಿಟ್ ಕಂಡಿಡೀನಿ. ಸೊ ಲಿಮಿಟ್ ಕಂಡಿಬೇಕಂದ್ರೆ ನೆನಪಿರ್ಲಿ, ಲಿಮಿಟ್ ಎಕ್ಸಿಸ್ಟ್ ಯಾವಾಗ ಆಗುತ್ತೆ, ಲಿಮಿಟ್ ಎಕ್ಸಿಸ್ಟ್ ಯಾವಾಗ ಆಗುದಂದ್ರೆ ವೆನ್ ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್. ಲೆಫ್ಟ್ ಹ್ಯಾಂಡ್ ಲಿಮಿಟ್, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲ, ಲೆಫ್ಟ್ ಹ್ಯಾಂಡ್ ಲಿಮಿಟ್. ವೆನ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ಅವಾಗ ನಾವು ಏನು ಕರಿತೀವಿ, ಲಿಮಿಟ್ ಎಕ್ಸಿಸ್ಟ್ ಆಗತ್ತೆ ಅಂತ ಹೇಳ್ಬೋದು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಕಂಡಿದಾಗ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಏನು ಬರೀತೀವಿ ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 0 ಮೈನಸ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಏನು ಬರುತ್ತೆ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್. ಸೊ 0 ಮೈನಸ್ ಅಂದ್ರೆ ಹೆಂಗ್ ಗೊತ್ತನ್ರಿ, ಎಫ್ ಆಫ್ ಎಕ್ಸ್ ಜಾಗದಾಗ ಏನ್ ಹಾಕ್ತಿರಿ, ಎಫ್ ಆಫ್ ಎಕ್ಸ್ ಜಾಗದಾಗ ಎಕ್ಸ್ ಹಾಕ್ರಿ, ಎಫ್ ಆಫ್ ಎಕ್ಸ್ ಜಾಗದಾಗ ಎಕ್ಸ್ ಹಾಕ್ರಿ. ವೇರ್ ಎಕ್ಸ್ ಟೆಂಡ್ಸ್ ಟು 0 ಮೈನಸ್ ಅಂದ್ರೆ ಎಕ್ಸ್ ಜಾಗದಾಗ 0 ಹಾಕ್ಬೋದು. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಅಂದ್ರೆ ಏನೈತೆ ನೋಡ್ರಿ, ಎಫ್ ಆಫ್ ಎಕ್ಸ್ ಅಂದ್ರೆ ಏನೈತಿ, ಫಂಕ್ಷನ್ ಐತಿ. ಫಂಕ್ಷನ್ ಅಂದ್ರೆ ಓಕೆ, ಅದು ಯಾವಾಗ 0 ಪ್ಲಸ್ 0 ಪ್ಲಸ್ ಅಂದ್ರೆ 0 ಕಿಂತ ಸ್ವಲ್ಪ ಜಾಸ್ತಿ ಇದ್ದಾಗ, 0 ಪ್ಲಸ್ ಅಂದ್ರೆ 0 ಕಿಂತ ಸ್ವಲ್ಪ ಜಾಸ್ತಿ ಇದ್ದಾಗ, 0 ಕಿಂತ ಸ್ವಲ್ಪ ಜಾಸ್ತಿ ಇದ್ದಾಗ ಔಟ್ಪುಟ್ ಏನೈತಿ, ಎಕ್ಸ್ ಐತಿ. ಹೌದಾ, ವೇರ್ ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್. ತಿಳಿತಾ ಇದು? ಈಗ ಇದನ್ನ ಸಾಲ್ವ್ ಮಾಡಿದ್ರ, ಫರ್ದರ್ ಇದನ್ನ ಸಾಲ್ವ್ ಮಾಡಿದ್ರ ಏನ್ ಬರುತ್ತೆ ನೋಡ್ರಿ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 0. ಲಿಮಿಟ್ ಅಪ್ಲೈ ಮಾಡ್ರಿ. ಈಗ ಈ ಪರ್ಟಿಕ್ಯುಲರ್ ಪೋರ್ಷನ್ ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಲಿಮಿಟ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 0 ಅಂದ್ರೆ ಎಲ್ ಎಚ್ ಎಸ್ ಏನ್ ಬಂತು, 0 ಬಂತು. ಸಿಮಿಲರ್ಲಿ ಆರ್ ಎಚ್ ಎಸ್, ಲಿಮಿಟ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 0 ಅಂದ್ರೆ ಆರ್ ಎಚ್ ಎಸ್ ಏನ್ ಬಂತು, ಅದು 0 ಬಂತು. ಸೊ ಎಲ್ ಎಚ್ ಎಸ್ 0 ಬಂತು, ಆರ್ ಎಚ್ ಎಸ್ 0 ಬಂತು. ಸಾರಿ, ಎಲ್ ಎಚ್ ಎಲ್ 0 ಬಂತು, ಆರ್ ಎಚ್ ಎಲ್ 0 ಬಂತು. ಸೊ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು 0 ಅಂದ್ರೆ ಇದರ ಅರ್ಥ ಏನು, ಲಿಮಿಟ್ ವ್ಯಾಲ್ಯೂ 0 ಬರ್ತಂತ. ಸೊ ಎಲ್ ಎಚ್ ಎಲ್ ಆರ್ ಎಚ್ ಎಲ್, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಕೋಇನ್ಸೈಡ್ ಆಗತ್ತವ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಕೋಇನ್ಸೈಡ್ ಆಗತ್ತ ಅಂದ್ರೆ ಲಿಮಿಟ್ ಇನ್ ವ್ಯಾಲ್ಯೂ ಎಷ್ಟು ಬಂತು, 0 ಬಂತು. ಸೊ ಲಿಮಿಟ್ ಇನ್ ವ್ಯಾಲ್ಯೂ 0 ಬಂತು. ಲಿಮಿಟ್ ಇನ್ ವ್ಯಾಲ್ಯೂ 0 ಅಂದ್ರೆ ಈ ಬಾಕ್ಸ್ ಆಗತ್ತಲ್ಲ, ಇದ್ರದ್ದು ವ್ಯಾಲ್ಯೂ ಏನ್ ಬಂತು, 0 ಬಂತು. ಕರೆಕ್ಟಾ? ಸೊ ಲಿಮಿಟ್ ವ್ಯಾಲ್ಯೂ 0 ಬಂತು. ಈಗ ನೆಕ್ಸ್ಟ್ ನಾವೇನ್ ಕಂಡಿಬೇಕು, ನಾವು ರೈಟ್ ಹ್ಯಾಂಡ್ ಸೈಡ್ ಬಾಕ್ಸ್ ಐತಲ್ಲ ಎಫ್ ಆಫ್ ಸಿ, ಇದ್ರ ವ್ಯಾಲ್ಯೂ ಕಂಡಿಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋ ಬಾಕ್ಸ್, ಲೆಫ್ಟ್ ಸೈಡ್ ಇರೋ ಬಾಕ್ಸ್ ವ್ಯಾಲ್ಯೂ 0 ಬಂತು, ಯಾಕಂದ್ರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಏನ್ ಬರತ್ತವ್, ಸೇಮ್ ಬರತ್ತವ್. ನೆಕ್ಸ್ಟ್ ನಾವೇನ್ ಕಂಡಿಬೇಕು, ರೈಟ್ ಸೈಡ್ ಇರೋ ಬಾಕ್ಸ್ ವ್ಯಾಲ್ಯೂ ಕಂಡಿಬೇಕು. ರೈಟ್ ಸೈಡ್ ಇರೋ ವ್ಯಾಲ್ಯೂ ಬಾಕ್ಸ್ ಅಂದ್ರೆ ಎಫ್ ಆಫ್ ಸಿ. ಎಫ್ ಆಫ್ ಸಿ ಅಂದ್ರೆ ಸಿ ಜಾಗದಾಗ ಏನ್ ಕೊಟ್ರಿ, ಸಿ ಜಾಗದಾಗ ಏನೈತಿ, 0 ಐತಿ. ಸೊ ವಿ ಹ್ಯಾವ್ ಎಕ್ಸ್ ಈಕ್ವಲ್ ಟು 0 ಅಂದ್ರೆ ಸಿ ಜಾಗದಾಗ 0 ಐತಿ. ಹೌದಾ? ಸೊ ಈಗ ನಾವು ಸಿ ಜಾಗದಾಗ 0 ಹಾಕಿದ್ರೆ ರೈಟ್ ಹ್ಯಾಂಡ್ ಸೈಡ್ ಬಾಕ್ಸ್ ಅಂದ್ರೆ ಎಫ್ ಆಫ್ ಸಿ ಏನ್ ಬರುತ್ತೆ ಚೆಕ್ ಮಾಡ್ರಿ. ಸೊ ಸಿಂಪಲ್, ಎಫ್ ಆಫ್ ಸಿ ಅಂದ್ರೆ ಸಿ ಜಾಗದಾಗ ಏನ್ ಹಾಕ್ತಿರಿ, 0 ಹಾಕ್ತಿರಿ. ಸೊ ಸಿ ಜಾಗದಾಗ 0 ಹಾಕಿದ್ರೆ ಎಫ್ ಆಫ್ 0 ಕಂಡಿಬೇಕು. ಎಫ್ ಆಫ್ 0 ಹೆಂಗ್ ಕಂಡಿತೀರಿ, ಎಫ್ ಆಫ್ 0 ಅಂದ್ರೆ ಫಂಕ್ಷನ್ ಒಳಗಡೆ 0 ಹಾಕಿದ್ರೆ ಏನಾಗುತ್ತೆ. ಸೊ ಫಂಕ್ಷನ್ ಒಳಗಡೆ 0 ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಈಗ ನೋಡ್ಸ್ಕೊಟ್ಟು ಫಂಕ್ಷನ್ ಇಲ್ಲಿ ಐತಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಫ್ ಎಕ್ಸ್ ಲೆಸ್ ದ್ಯಾನ್ 1, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 5 ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ 1. ಇದರ ಅರ್ಥ ಏನಂದ್ರೆ ಇನ್ಪುಟ್ 1 ಕಿಂತ ಕಡಿಮೆ ಇದ್ರೆ ಆನ್ಸರ್ ನೀ ಏನ್ ಕೊಟ್ಟಿರ್ತಿ ಅದ ಬರುತ್ತೆ. ಎಕ್ಸ್ ಕೊಟ್ರೆ ಎಕ್ಸ್ ಬರುತ್ತೆ. ಇನ್ಪುಟ್ ನೀ ಎಕ್ಸ್ ಕೊಟ್ಟಿರ್ತಲ್ಲ, ಇನ್ಪುಟ್ ಏನ್ರ 1 ಕಿಂತ ಜಾಸ್ತಿ ಇದ್ರೆ ಔಟ್ಪುಟ್ ಏನ್ ಬರುತ್ತೆ, 5 ಬರುತ್ತೆ. ಇನ್ಪುಟ್ ಏನ್ರ 1 ಕಿಂತ ಜಾಸ್ತಿ ಇದ್ರೆ ಔಟ್ಪುಟ್ ಏನ್ ಬರುತ್ತೆ, 5 ಬರುತ್ತೆ. ಸೊ ಈಗ ಇನ್ಪುಟ್ 0 ಕೊಟ್ರೆ ನೀ ಏನ್ ಕೊಡತಿ, ಇನ್ಪುಟ್ ಏನ್ ಕೊಡತಿ, 0 ಕೊಡತಿ. ಹೌದಾ? ಎಫ್ ಆಫ್ 0 ಅಂದ್ರೆ ಏನ್, ಇನ್ಪುಟ್ 0. ಸೊ ಎಫ್ ಆಫ್ 0 ಅಂದ್ರೆ ಇನ್ಪುಟ್ 0. ಸೊ ಇನ್ಪುಟ್ ನೀ 0 ಕೊಟ್ರ ಚೆಕ್ ಮಾಡ್ರಿ, 0 1 ಕಿಂತ ಕಡಿಮೆ ಇತ್ತು, 0 1 ಕಿಂತ ಜಾಸ್ತಿ ಇತ್ತು. ಸೊ 0 1 ಕಿಂತ ಕಡಿಮೆ ಇತ್ತು, 1 ಕಿಂತ ಜಾಸ್ತಿ ಇತ್ತು. ಸೊ 0 ಈಸ್ ಲೆಸ್ ದ್ಯಾನ್ 1. ಸೊ 0 ಈಸ್ ಲೆಸ್ ದ್ಯಾನ್ 1. ಸೊ 0 ಈಸ್ ಲೆಸ್ ದ್ಯಾನ್ 1 ಆದ್ರೆ 1ನೇ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, 2ನೇ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲಿ ಐತಲ್ಲ ಈ ಕಂಡೀಷನ್, 0 ಈಸ್ ಲೆಸ್ ದ್ಯಾನ್ 1. ಸೊ ಹಂಗಾರೆ 0 ಲೆಸ್ ದ್ಯಾನ್ 1 ಇದ್ರೆ ಔಟ್ಪುಟ್ ಏನ್ ಬರುತ್ತೆ ನೋಡ್ರಿ, 0 ಲೆಸ್ ದ್ಯಾನ್ 1 ಇದ್ರೆ ಔಟ್ಪುಟ್ ವಿಲ್ ಬಿ 0 ಇಟ್ ಸೆಲ್ಫ್. ಯಾಕಂದ್ರೆ 0 ಈಸ್ ಲೆಸ್ ದ್ಯಾನ್ 1, ಯಾವ್ದ್ರ ಇನ್ಪುಟ್ 1 ಕಿಂತ ಕಡಿಮೆ ಇದ್ರೆ ಅದ ಔಟ್ಪುಟ್ ಬರುತ್ತೆ ಅಂತ ಫಂಕ್ಷನ್ ಹೇಳಾತೈತಿ. ಫಂಕ್ಷನ್ ಏನ್ ಹೇಳಾತೈತಿ, ಇನ್ಪುಟ್ 1 ಕಿಂತ ಕಡಿಮೆ ಇದ್ರೆ ಅದ ಔಟ್ಪುಟ್ ಬರುತ್ತೆ, ಇನ್ಪುಟ್ 1 ಕಿಂತ ಜಾಸ್ತಿ ಇದ್ರೆ 5 ಬರುತ್ತೆ. ಸೊ ಈಗ ಇನ್ಪುಟ್ 1 ಕಿಂತ ಕಡಿಮೆ ಐತಿ, ಯಾಕಂದ್ರೆ ಇನ್ಪುಟ್ ಏನ್ ಕೊಡಾತೀವಿ, 0 ಕೊಡಾತೀವಿ. ಸೊ ಇನ್ಪುಟ್ 1 ಕಿಂತ ಕಡಿಮೆ ಐತಿ, ಸೊ ಹಿಂಗಾಗಿ ಔಟ್ಪುಟ್ ಏನ್ ಬರುತ್ತೆ, ಅದ ಬರುತ್ತೆ. ಸೊ ಅದ ಬಂದ್ರೆ ಎಫ್ ಆಫ್ 0 ಏನ್ ಬಂತು, 0 ಬಂತು. ತಿಳಿತಾ? ಈಗ ನೋಡ್ರಿ, ಎಫ್ ಆಫ್ 0 ಏನ್ ಬಂತು, 0 ಬಂತು. ಸಿಮಿಲರ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಏನ್ ಬಂತು, 0 ಬಂತು. ಅಂದ್ರೆ ಲಿಮಿಟ್ ವ್ಯಾಲ್ಯೂನು 0 ಬಂತು,
ಫಂಕ್ಷನ್ ವ್ಯಾಲ್ಯೂನು 0 ಬಂತು. ಸೊ ಏನೇನು ಗ್ರೀನ್ ಒಳಗಡೆ ಮಾರ್ಕ್ ಮಾಡಿದ್ರೆ ನೋಡಿ, ಸ್ವಲ್ಪ ಲಕ್ಷ ಕೊಟ್ರಲ್ಲ, ಏನೈತೆ ನೋಡ್ರಿ, ಲಿಮಿಟ್ ವ್ಯಾಲ್ಯೂ ಫಂಕ್ಷನ್ ವ್ಯಾಲ್ಯೂನು 0 ಬಂತು, ಲಿಮಿಟ್ ವ್ಯಾಲ್ಯೂನು 0 ಬಂತು. ಸೊ ಎರಡು 0 ಬಂದ್ರೆ ನಾವೇನು ಹೇಳ್ಬೋದು, ಎರಡು 0 ಬಂದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್. ವಿ ಕ್ಯಾನ್ ರೈಟ್ ಇಟ್ ಆಸ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ at x equal to 0. We can write it as the function is continuous at x equal to 0. ತಿಳಿತಾ ಇದು. ಸೇಮ್ ಇದೇ ಟೈಪ್ at x equal to 1 ಮಾಡಬೇಕು. ಸೇಮ್ ಇದೇ ಟೈಪ್ ನೀವು ಮಾಡಬೇಕು at x equal to 1. ಸೊ ಮಾಡೋಣ ಈಗ. ಸೊ ಇದನ್ನ ಮಾಡಿದ್ರೆ ಸೇಮ್ ಫಂಕ್ಷನ್, ಓಕೆ, ಏನು ಮಾಡಿದ್ರಿ, ಲಿಮಿಟ್ ಆಫ್ f of x where x tends to c equal to f of c at x equal to 1 ತೋರಿ, at x equal to 1. ಸೊ at x equal to 1 ತೊಗೊಂಡ್ರೆ ಏನು ಮಾಡ್ತೀರಿ, ಲಿಮಿಟ್ ಆಫ್ at x equal to 1 ಅಂದ್ರೆ ನೋಡ್ರಿ, ಅವ್ರು ಏನು ಕೊಟ್ಟ ಕಂಡೀಷನ್, ಅವ್ರು ಕೊಟ್ಟಿರೋ ಕಂಡೀಷನ್ ಪ್ರಕಾರ, ಅವ್ರು ಏನು ಕಂಡೀಷನ್ ಕೊಟ್ಟರಲ್ಲ ಆ ಕಂಡೀಷನ್ ಸ್ವಲ್ಪ ನೋಡಿದ್ರೆ f of x equal to x if x less than or equal to 1 ಐತಿ, ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದ್ರೆ 1 ಕಿಂತ ಕಡಿಮೆ ಅಥವಾ 1 ಇದ್ರೆ, 1 ಕಿಂತ ಕಡಿಮೆ ಅಥವಾ 1 ಇದ್ರೆ f of x equal to x if x less than or equal to 1, ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದ್ರೆ 1 ಅಥವಾ 1 ಕಿಂತ ಕಡಿಮೆ ಇದ್ರೆ, 1 ಕಿಂತ ಕಡಿಮೆ ಇರಬಹುದು, 1 ಈಕ್ವಲ್ ಇರಬಹುದು. ಸೊ 1 ಗೆ ಈಕ್ವಲ್ ಇದ್ರೆ ಇನ್ಪುಟ್, ಆವಾಗ ಔಟ್ಪುಟ್ ಏನ್ ಬರುತ್ತೆ, ನೀ ಏನ್ ಕೊಡ್ತಿಲ್ಲ ಅದ ಬರುತ್ತೆ. ಅಂದ್ರೆ 1 ಕೊಟ್ರೆ ಏನ್ ಬರುತ್ತೆ, 1 ಬರುತ್ತೆ. 1 ಕಿಂತ ಜಾಸ್ತಿ ಇದ್ರೆ ಮಾತ್ರ ಏನ್ ಬರುತ್ತೆ, 5 ಬರುತ್ತೆ. 1 ಕಿಂತ ಜಾಸ್ತಿ ಇದ್ರೆ ಮಾತ್ರ ಏನ್ ಬರುತ್ತೆ, 5 ಬರುತ್ತೆ. ತಿಳಿತಾ? ಸೊ 1 ಅಥವಾ 1 ಕಿಂತ ಕಡಿಮೆ ಇದ್ರೆ 1 ಬರುತ್ತೆ, ಅಥವಾ ಏನ್ ಇನ್ಪುಟ್ ಕೊಡ್ತೀವಿ ಅದ ಬರುತ್ತೆ. 1 ಕಿಂತ ಜಾಸ್ತಿ ಇದ್ರೆ ಏನ್ ಬರುತ್ತೆ, 5 ಬರುತ್ತೆ. ಹೌದಾ? ಸೊ ಈಗ ನಾವು ಲಿಮಿಟ್ ಕಂಡಿಬೇಕಂದ್ರೆ ಏನ್ ಮಾಡ್ತೀವಿ, ಲಿಮಿಟ್ ಕಂಡಿಬೇಕಂದ್ರೆ ವಿ ಶುಡ್ ಫೈಂಡ್ LHL and RHL. ಸೊ LHL ಮತ್ತು RHL ಕಂಡಿದ್ದೀವಿ. LHL ಈಕ್ವಲ್ ಟು RHL ಐತನೆಲ್ಲ ಚೆಕ್ ಮಾಡೋಣ. ಸೊ LHL ಅಂದ್ರೆ ಏನ್ ಬರುತ್ತೆ ನೋಡ್ರಿ, LHL ಅಂದ್ರೆ ಲಿಮಿಟ್ ಆಫ್ f of x, ಲಿಮಿಟ್ ಆಫ್ f of x ವೇರ್ x ಟೆಂಡ್ಸ್ ಟು 1 ಮೈನಸ್ 1 ಕಿಂತ ಕಡಿಮೆ. RHL ಅಂದ್ರೆ 1 ಕಿಂತ ಜಾಸ್ತಿ, ಲಿಮಿಟ್ ಆಫ್ f of x ವೇರ್ x ಟೆಂಡ್ಸ್ ಟು 1 ಪ್ಲಸ್, ಓಕೆ, 1 ಪ್ಲಸ್ ಅಂದ್ರೆ 1 ಕಿಂತ ಜಾಸ್ತಿ. ಸೊ f of x ಫಂಕ್ಷನ್ ಏನ್ ಕೊಟ್ಟರು ನೋಡ್ರಿ, f of x ಫಂಕ್ಷನ್ ಏನೈತಿ, 1 ಕಿಂತ ಕಡಿಮೆ ಇನ್ಪುಟ್ ಕೊಟ್ರೆ, 1 ಕಿಂತ ಕಡಿಮೆ ಇನ್ಪುಟ್ ಕೊಟ್ರೆ ಔಟ್ಪುಟ್ ಏನ್ ಬರುತ್ತೆ ನೋಡ್ರಿ, 1 ಕಿಂತ ಕಡಿಮೆ ಇನ್ಪುಟ್ ಕೊಟ್ರೆ ಔಟ್ಪುಟ್ ಏನ್ ಬರುತ್ತೆ, ಔಟ್ಪುಟ್ ವಿಲ್ ಬಿ x ವೇರ್ x ಟೆಂಡ್ಸ್ ಟು 1 ಮೈನಸ್. ಸಿಮಿಲರ್ಲಿ 1 ಕಿಂತ ಜಾಸ್ತಿ ಇನ್ಪುಟ್ ಕೊಟ್ರೆ, 1 ಕಿಂತ ಜಾಸ್ತಿ ಇನ್ಪುಟ್ ಕೊಟ್ರೆ ಔಟ್ಪುಟ್ ಏನ್ ಬರುತ್ತೆ, ಔಟ್ಪುಟ್ ವಿಲ್ ಬಿ 5 ವೇರ್ x ಟೆಂಡ್ಸ್ ಟು 1 ಪ್ಲಸ್. ಹೌದಾ? ಈಗ ಚೆಕ್ ಮಾಡ್ರಿ, ಇದನ್ನ ಇಲ್ಲಿ ಬಾಜು ಸಾಲ್ವ್ ಮಾಡ್ತೀನಿ. ಲಿಮಿಟ್ ಆಫ್ x ವೇರ್ x ಟೆಂಡ್ಸ್ ಟು 1 ಮೈನಸ್ ಅಂದ್ರೆ, ಲಿಮಿಟ್ ಆಫ್ x ವೇರ್ x ಟೆಂಡ್ಸ್ ಟು 1 ಮೈನಸ್ ಅಂದ್ರೆ x ಜಾಗದಾಗ 1 ಮೈನಸ್ ಅಂದ್ರೆ ಏನ್ರಿ, ಆಲ್ಮೋಸ್ಟ್ ಈಕ್ವಲ್ ಟು 1. ಸೊ 1 ಮೈನಸ್ ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಟು 1. ಸೊ ಲಿಮಿಟ್ ಅಪ್ಲೈ ಮಾಡ್ರಿ, x ಜಾಗದಾಗ 1 ಹಾಕ್ರಿ, ಲಿಮಿಟ್ ಅಪ್ಲೈ ಮಾಡಿ x ಜಾಗದಾಗ 1 ಹಾಕಿದ್ರೆ ಏನ್ ಬರುತ್ತೆ, 1 ಬಂತು. ಹೌದಾ? ಸಿಮಿಲರ್ಲಿ ರೈಟ್ ಹ್ಯಾಂಡ್ ಲಿಮಿಟ್, ಲಿಮಿಟ್ ಆಫ್ 5 ವೇರ್ x ಟೆಂಡ್ಸ್ ಟು 1 ಪ್ಲಸ್. ಸೊ ಲಿಮಿಟ್ ಆಫ್ 5 ವೇರ್ x ಟೆಂಡ್ಸ್ ಟು 1 ಪ್ಲಸ್ ಅಂತಂದ್ರೆ, ಸೊ x ಜಾಗದಾಗ ನೀವು 1 ಹಾಕ್ಬೇಕಂದ್ರೆ ಅಲ್ಲಿ x ಇಲ್ಲ, ಲಿಮಿಟ್ ಆಫ್ 5 ಐತಿ. ಸೊ ಅಲ್ಲಿ x ಜಾಗದಾಗ 1 ಹಾಕ್ಬೇಕಂದ್ರೆ x ಇಲ್ಲ, ಹಿಂಗಾಗಿ 5 ಹೆಂಗೈತಿ ಹಂಗ ಬರ್ದ್ಬಿಡ್ರಿ. ಲಿಮಿಟ್ ಅಪ್ಲೈ ಮಾಡಿದ್ಮೇಲೆ 5 ಅಷ್ಟೇ ಬರುತ್ತೆ. ಯಾಕಂದ್ರೆ ನೀವು ಲಿಮಿಟ್ ಅಪ್ಲೈ ಮಾಡ್ಬೇಕಂದ್ರೆ x ಬೇಕಲ್ಲ, x ಇಲ್ಲ ರೈಟ್ ಹ್ಯಾಂಡ್ ಲಿಮಿಟ್ ಒಳಗಡೆ. ಸೊ ಹಿಂಗಾಗಿ x ಜಾಗದಾಗ 1 ಹಾಕ್ಬೇಕಂದ್ರೆ x ಇಲ್ಲ, ಸೊ ಹಿಂಗಾಗಿ 5 ಹೆಂಗೈತಿ ಹಂಗ ಬರ್ಬಿಡ್ತೀರಿ. ಸೊ ಏನಾಯ್ತು, 1 ಈಕ್ವಲ್ ಟು 5 ಆಯ್ತು. ಸೊ ವೆದರ್ 1 ಈಸ್ ಈಕ್ವಲ್ ಟು 5, ನೋ, 1 ಈಸ್ ನಾಟ್ ಈಕ್ವಲ್ ಟು 5. ಸೊ ಹಿಂಗಾಗಿ ಏನಾಯ್ತು, LHL ಈಸ್ ನಾಟ್ ಈಕ್ವಲ್ ಟು RHL ಬಂತು. ಸೊ LHL ಈಸ್ ನಾಟ್ ಈಕ್ವಲ್ ಟು RHL ಬಂತು. ಸೊ LHL ಈಸ್ ನಾಟ್ ಈಕ್ವಲ್ ಟು RHL ಅಂದ್ರೆ ಏನಾಯ್ತು, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್, ಲಿಮಿಟ್ ಎಕ್ಸಿಸ್ಟ್ ಆಗಂಗಿಲ್ಲ. ಸೊ ಲಿಮಿಟ್ ಎಕ್ಸಿಸ್ಟ್ ಆಗಂಗಿಲ್ಲ ಅಂದ್ರೆ ಫಸ್ಟ್ ಬಾಕ್ಸ್ ಆನ್ಸರ್ ಬರಂಗಿಲ್ಲ ಅಂತ. ಸೊ ಲಿಮಿಟ್ ಡಸಂಟ್ ಎಕ್ಸಿಸ್ಟ್ ಅಂದ್ರೆ ಫಸ್ಟ್ ಬಾಕ್ಸ್ ಆನ್ಸರ್ ಬರಂಗಿಲ್ಲ. ಸೊ ಫಸ್ಟ್ ಬಾಕ್ಸ್ ಆನ್ಸರ್ ಬರಂಗಿಲ್ಲ ಅಂದ್ರೆ ಸೊ ಸೆಕೆಂಡ್ ಬಾಕ್ಸ್ ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸೆಕೆಂಡ್ ಬಾಕ್ಸ್ ಯಾವಾಗ ಕಂಡುಹಿಡಬೇಕು, ಫಸ್ಟ್ ಬಾಕ್ಸ್ ಆನ್ಸರ್ ಬಂದ್ರೆ ಫಸ್ಟ್ ಬಾಕ್ಸ್ ಆನ್ಸರ್ ಬರ್ಬೇಕು, ಸೆಕೆಂಡ್ ಬಾಕ್ಸ್ ಆನ್ಸರ್ ಬರ್ಬೇಕು, ಎರಡು ಏನಿರ್ಬೇಕು, ಸೇಮ್ ಇರ್ಬೇಕು. ಫಸ್ಟ್ ಬಾಕ್ಸ್ ಸೆಕೆಂಡ್ ಬಾಕ್ಸ್ ಎರಡು ಸೇಮ್ ಇರ್ಬೇಕು, ಆವಾಗ ಅಷ್ಟ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಈ ಫಸ್ಟ್ ಬಾಕ್ಸ್ ಆನ್ಸರ್ ಬರಂಗಿಲ್ಲ ಅಂದ್ರೆ ನೀವು ಸೆಕೆಂಡ್ ಬಾಕ್ಸ್ ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ, ಇದನ್ನ ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಫಸ್ಟ್ ಬಾಕ್ಸ್ ಆನ್ಸರ್ ಬಂದಿಲ್ಲ, ಬಿಕಾಸ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಇಫ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್, ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್. ಅದಕ್ಕೆ ನೀವು ಕನ್ಕ್ಲೂಷನ್ ಏನ್ ಬರೀಬೇಕು, ಕನ್ಕ್ಲೂಷನ್ ಹಿಂಗ್ ಬರೀಬೇಕು ನೋಡ್ರಿ. ಕನ್ಕ್ಲೂಷನ್ function is not continuous. ಯಾಕೆ, ರೀಸನ್ ಏನು, ಬಿಕಾಸ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ನೆಕ್ಸ್ಟ್ ಲಿಮಿಟ್ ಯಾಕೆ ಎಕ್ಸಿಸ್ಟ್ ಆಗಿಲ್ಲ,
ಲಿಮಿಟ್ ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂದ್ರೆ ಬಿಕಾಸ್ ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಎರಡು ಆನ್ಸರ್ ಏನ್ ಬಂತು, ಡಿಫ್ರೆಂಟ್ ಬಂತು. ದೇರ್ ಫೋರ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಲಿಮಿಟ್ ಎಕ್ಸಿಸ್ಟ್ ಆಗಂಗಿಲ್ಲ, ದೇರ್ ಫೋರ್ ಫಂಕ್ಷನ್ ಈಸ್ ಆಲ್ಸೋ ನಾಟ್ ಕಂಟಿನ್ಯೂಸ್. ತಿಳಿತಾ ಇದ್ದು? ಓಕೆ, ಸ್ವಲ್ಪ ಡಿಫಿಕಲ್ಟ್ ಇದ್ದಿದ್ದು ಆನ್ಲೈನ್ ಹೇಳೋದು, ಟ್ರೈ ಮಾಡಿ ತಿಳ್ಕೊಳಕ್ಕೆ. ತಿಳಿದಿಲ್ಲ ಅಂದ್ರೆ ಓಕೆ ಗ್ರೂಪ್ ಒಳಗಡೆ ಮೆಸೇಜ್ ಮಾಡಿ. ಓಕೆ, ಥ್ಯಾಂಕ್ ಯು.